ಹೆಲೋ ನಮಸ್ಕಾರ ರೀ ಎಲ್ಲರಿಗೂ. ನೋಡ್ರಿ ಇವತ್ತು ಬೆಳಗ್ಗೆ ಎದ್ದದ ಕೂಡಲೇ ನಮ್ಮ ಅವ್ವಾರಿ ಇಷ್ಟೆಲ್ಲ ತಿನ್ಸ ಮಾಡ್ಯಾಡ್ರಿ. ಇವ್ನು ಎದಕ್ಕೆ ಮಾಡ್ಯಾಳು ಮತ್ತು ಯಾಕೆ ಈ ಥರ ಎಲ್ಲ ತಿನ್ಸ ಮಾಡ್ಯಾಳ ಅಂತ ಇಲ್ಲೇ ಕೇಳೋನು ಬರ್ರಿ ಆಕಿನ. ಎದಕ್ಕೆ ಮಾಡಿ ಇಷ್ಟೆಲ್ಲ ತಿನ್ಸ? ಇಷ್ಟೆಲ್ಲ ಅಣ್ಣನ ದಶಿಂದ ತಮ್ಮನ ದಶಿಂದ ಇಬ್ಬರು ಅಣ್ಣ ತಮ್ಮ ಬೆಂಗಳೂರಾಗ ನೌಕರಿ ಮಾಡಾಕತ್ಯಾರ್ರಿ. ಅವ್ರ ದಶಿಂದ ನಾವು ಇವತ್ತು ಇಷ್ಟೆಲ್ಲ ಥರ ಬೆಳಿಗ್ಗೆ ಮಾಡೀವಿ ನೋಡ್ರಿ. ಏನೇನು ಮಾಡಿ ತೋರಿಸ್ ನೋಡುನು. ಇಲ್ಲೇ ಉಂಡಿ ಮಾಡೀವಿ ನೀವು. ಇದು ರಂಜ್ಕೈತಿ, ಇಲ್ಲೇ ಉಪ್ಪಿನಕಾಯಿ ಕಟ್ಟಿದೀವಿ. ಇದೇನೈತಿ ಮನ್ಯಾಗಿನ ಮಸಾಲೆ ಖಾರ, ಇವು ಮ್ಯಾಗಿ ಮಸಾಲೆ ಪ್ಯಾಕೆಟ್, ಇಲ್ಲೇ ಶಂಕರ ಪಡಿ ಅದಾವು, ಇದು ಉದುರು ಜುಣುಕೈತಿ, ಇಲ್ಲೇ ಇದದ ಚಕ್ಕಲಿ ಅದಾವು, ಇವು ಖಾರಕ್ಕೆ ತಂದಾನೆ ಅವನ ದಸಿಂದ. ಇಲ್ಲಿ ನೋಡು ಇವು ಗೋಡಂಬಿ ಅದಾವು, ಇವು ಒಣ ದ್ರಾಕ್ಷಿ, ಇದೊಂದು ಹಣ್ಣು ಇಟ್ಟು ಕಳಿಸ್ಬೇಕತ್ತನು. ಇಲ್ಲಿ ಏನೈತಿ ಇದು ಕಾಫಿ ಪ್ಯಾಕೆಟ್ ಅದಾವು, ಇದ್ರೊಳಗೆ ಹಾಲಿನ ಪೌಡರ್ ಐತಿ, ಸಕ್ಕರೆ ಐತಿ. ಇಷ್ಟೆಲ್ಲ ಕೂಡಿಸಿ ಇವತ್ತು ಬೆಂಗಳೂರು ಬಸ್ಸಿಗೆ ಅವ್ರಿಗೆ ಇಟ್ಟು ಕಳಿಸೋದೈತಿ. ಇಲ್ಲಿ ನೋಡ್ರಿ ಇಷ್ಟೆಲ್ಲ ಏನು ತಿನ್ಸ ಮಾಡ್ಯಾಳ ನೋಡ್ರಿ ಅವ್ವಾರಿ. ಇನ್ನು ನೆಕ್ಸ್ಟ್ ಇದನ್ನ ಒಂದು ಚೀಲಕ್ಕೆ ಪ್ಯಾಕ್ ಮಾಡ್ತಾವೆ ನೋಡ್ರಿ. ಇವತ್ತಿನ ಲಾಗ್ ಒಳಗೆ ಇದನ್ನೆಲ್ಲ ತೋರ್ಸಾತೀವಿ ನೋಡ್ರಿ. ಇಷ್ಟೆಲ್ಲ ನೋಡ್ರಿ ಗಂಡು ಮಕ್ಳು ಅಂದ್ರೆ ಅವ್ರಿಗೆ ಪ್ರೀತಿ ಹೆಚ್ಚ್ರಿ, ಅದಕ್ಕೆ ಏನೈತ್ಲ ಇಷ್ಟೆಲ್ಲ ಮಾಡ್ಯಾರ ನೋಡ್ರಿ ತೋರ್ಸಾತೀವಿ. ಹಂಗೇನಿಲ್ಲವ, ನಿಮ್ಮ ಮೇಲೂ ಪ್ರೀತಿನಲ್ಲ, ಗಂಡು ಮಕ್ಳು ಅಷ್ಟೇ ಯಾಕೆ ನೋಡ್ರಿ. ಇದ್ರಾಗ ನಿಮ್ಗೆ ಯಾವ್ದು ಬೇಕಾದ ರೆಸಿಪಿ ಬೇಕಾದ್ರೂ ನಾವು ನಮ್ದು ಇನ್ನೊಂದು ಚಾನಲ್ ಐತ್ರಿ ಅಮ್ಮನ ಅಡುಗೆ ಅಂಥೇಳಿ, ಅದ್ರೊಳಗೆ ಅಪ್ಲೋಡ್ ಮಾಡಿರ್ತೀವಿ. ಮಿಸ್ ಮಾಡ್ಲಾರ್ದ ಹೋಗಿ ನೀವು ರೆಸಿಪಿ ನೋಡ್ಕೋಬೋದ್ರಿ. ಯಾಕಂದ್ರೆ ಚಕ್ಲಿ, ಶಂಕರಪಳೆ, ರವೆ ಉಂಡೆ ಮತ್ತು ಅದೇ ರೀತಿ ನೋಡ್ರಿ ರಂಜಕ ಮಾಡಿ ತೋರಿಸಿದ್ದೀವಿ. ಆ ರಂಜಕ ಅಂತೂ ನೋಡ್ರಿ ಇಲ್ಲೈತಿ ಭಾರಿ ಅಂದ್ರೆ ಭಾರಿ ಬೆಸ್ಟ್ ಅನಿಸ್ತೈತ್ರಿ. ಸಣ್ಣ ಮಕ್ಕಳು ತಿನ್ಬೋದು, ದೊಡ್ಡವರು ತಿನ್ಬೋದ್ರಿ. ಒಂಥರ ಹುಳಿ ಇರ್ತೈತಿ. ಸೇಮ್ ತಿನ್ನಕ್ಕೆ ಏನೈತಿಲ್ಲ ನಿಮ್ಗೆ ಕಿಸಾನ್ ಜಾಮ್ ಥರನ ಅನಿಸ್ತೈತಿ. ಈ ಥರ ಇರ್ತೈತಿ, ಸ್ವೀಟು ಇರ್ತೈತ್ರಿ. ಇದು ಖಾರ ಅನ್ನೋದ ಇರೋದಿಲ್ಲ, ಬ್ಯಾಡಗಿ ಮೆಣಸಿನ್ಕಾಯಿಲೆ ಮಾಡಿರ್ತೈತ್ರಿ. ಇದನ್ನು ಭಾಳ ಅಂದ್ರೆ ಭಾಳ ಟೇಸ್ಟ್ ಹತ್ತೈತ್ರಿ. ಚಪಾತಿ ಜೋಡಿ ಹಚ್ಕೊಂಡು ತಿನ್ನೋದಕ್ಕೆ, ಅನ್ನಕ್ಕೂ ಬಿಸಿ ಅನ್ನಕ್ಕೂ ತುಪ್ಪ ಇದನ್ನು ಹಾಕೊಂಡು ತಿಂದ್ರೆ ಭಾಳ ಟೇಸ್ಟ್ ಹತ್ತೈತ್ರಿ. ಈಗ ಇದನ್ನೆಲ್ಲ ಇನ್ನು ಬ್ಯಾಗಿಗೆ ಪ್ಯಾಕ್ ಮಾಡ್ತಾನೆ ರೀ. ಇನ್ನು ನೋಡ್ರಿ ಈಗ ಎಲ್ಲ ಡಬ್ಬಿಗೆ ಹಾಕಿ ಪ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡ್ರಿ. ಅಷ್ಟು ಎಲ್ಲ ನೋಡ್ರಿ. ನೋಡ್ರಿ ಯಾಕೆ ಇಷ್ಟೆಲ್ಲ ಕಳ್ಸಾತಾರಂದ್ರೆ ಮಕ್ಕಳ ಮೇಲೆ ಪ್ರೀತಿನೂ ಜಾಸ್ತಿ ಇರ್ತೈತ್ರಿ. ಅದೇ ರೀತಿ ಏನೈತ್ಲ ಬೆಂಗಳೂರಾಗ ಜಾಸ್ತಿ ರೇಟ್ ಇರ್ತಾವ್ರಿ ಪ್ರತಿಯೊಂದು. ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಸಿಗುವಂಗೆ ಏನೋ ಚಲೋ ತಂಗೆ ಅಡುಗೆ ಅದು ಸಿಗಂಗಿಲ್ಲ ರೀ, ಊಟದು ಸರಿ ಆಗಂಗಿಲ್ಲ. ಅದಕ್ಕೆ ಏನೈತ್ಲ ಅವ್ರ ಸಲುವಾಗಿ ಅಂತ ನಾವು ಇವತ್ತು ಇಷ್ಟೆಲ್ಲ ಮಾಡೇ ಕಳ್ಸಾತೀವಿ ನೋಡ್ರಿ. ಅವ್ರಿಗೆ ಇಷ್ಟೆಲ್ಲ ಪ್ಯಾಕ್ ಮಾಡಿ ಕಳಿಸಿದ್ವಿ ಅಂದ್ರೆ ಅವ್ರಿಗೆ ಯಾವಾಗ ಫ್ರೀಯಾಗಿರ್ತಾರಲ್ಲ ಅವಾಗ ಒಂದು ಸ್ವಲ್ಪ ತೊಗೊಂತಿರ್ತಾರೋ. ಮತ್ತೀಗ ತಿಂಗಳಿಗಾಗಲಿ 2 ತಿಂಗಳಿಗಾಗಲಿ ಈ ರೀತಿ ಒಂದು ಸ್ವಲ್ಪ ಕಳ್ಸೋಟ ಅಡುಗೆ ಅವರು ಒಂದು ಸಲ ಬಂದು ಹೋಗ್ತಾರೋ. ಅಷ್ಟಾತಂದ್ರೆ ಅವರು ಆರಾಮ ಇರ್ತಾರೆ ರೀ. ಯಾಕಂದ್ರೆ ಮನೆ ಊಟ ಉಂಡಂಗೆ ಆಕೈತೆ ಒಂದು ಸ್ವಲ್ಪ. ಅದ್ರ ದರ್ಶನ ನಾವು ಇವತ್ತೇನು ಮಾಡೀವಿ ಅಂದ್ರೆ ಇಷ್ಟೆಲ್ಲ ಕಳ್ಸಾಕತ್ತೀವಿ ನೋಡ್ರಿ. ನೋಡ್ರಿ ನಿಮ್ಮ ಮನ್ಯಾಗೂ ಇರ್ತೀರಿ ನೀವು ಬೆಂಗಳೂರಾಗ ಅಥವಾ ಬೇರೆ ಕಡೆ ಎಲ್ಲ ಏನೈತ್ಲ ಕೆಲಸ ಮಾಡ್ತಿರ್ತೀರಿ. ನಿಮಗೂ ಈ ಕಡೆ ನಿಮ್ಮ ಮನೆ ಊಟ ನೆನಪಾಗ್ತಿರ್ತೈತಿ. ನಿಮ್ಮ ಮನ್ಯಾಗೂ ನಿಮ್ಮ ತಾಯಿನೂ ಏನೈತ್ಲ ಇದೇ ಥರ ನಿಮ್ಗೆ ಮಾಡಿ ಕಳಿಸಿದ್ರಂದ್ರೆ ಮಿಸ್ ಮಾಡಲಾರ್ದ ನಮ್ಗೆ ಇವತ್ತಿನ ಲಾಗ್ ಒಳಗೆ ಕಮೆಂಟ್ ಒಳಗೆ ತಿಳಿಸ್ರಿ. ನೋಡ್ರಿ ಪ್ಯಾಕಿಂಗ್ ಎಲ್ಲ ಮುಗ್ಯಾಕೆ ಬತ್ತು ನೋಡ್ರಿ. ಅಷ್ಟು ಎಲ್ಲ ಪ್ಯಾಕ್ ಮಾಡಿಟ್ರು. ಇನ್ನೇನೈತ್ಲ ಇದನ್ನು ಬೆಂಗಳೂರು ಬಸ್ಸಿಗೆ ಇಟ್ರಂದ್ರೆ ನಾಳೆ ಸಂಡೇ ಐತ್ಲ ರೀ, ಅವರು ಫ್ರೀ ಇರ್ತಾರೋ ಬಂದು ತೊಗೊಂಡು ಹೋಗ್ತಾರೆ ನೋಡ್ರಿ. ರೆಡಿ ಆಯ್ತು ನೋಡ್ರಿ. ಇವತ್ತಿನ ನಮ್ಮ ಈ ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ರೀ. ಇಷ್ಟ ಆಗಿದ್ರೆ ಮಿಸ್ ಮಾಡಲಾರ್ದ ನಮ್ಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಎಲ್ಲರಿಗೂ ನಮಸ್ಕಾರ.